ಆಟೋ ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡಿದ ಶಾಸಕರು. ಪೊನ್ನಂಪೇಟೆ ತಾಲೂಕು ಗೋಣಿಕೊಪ್ಪಲುವಿನಲ್ಲಿ ಶಾಸಕರ ವಿಶೇಷ ಅನುದಾನದಡಿಯಲ್ಲಿ 6,40,000 ರುಗಳಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಹಾಗೂ ಎಸ್ಬಿಐ ಬ್ಯಾಂಕ್ ಮುಂಭಾಗದಲ್ಲಿ 2 ಆಟೋ ನಿಲ್ದಾಣವನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣನವರು ಲೋಕಾರ್ಪಣೆಗೊಳಿಸಿದರು. ಈ ಆಟೋ ನಿಲ್ದಾಣವು ವ್ಯವಸ್ಥಿತವಾದ ಆಟೋ ಸಂಚಾರಕ್ಕೆ ಅನುವು ಮಾಡಿಕೊಡುವುದರೊಂದಿಗೆ ಸಾರ್ವಜನಿಕರ ಪ್ರಯಾಣಕ್ಕೂ ಸಹಕಾರಿಯಾಗಲಿದೆ. ಈ ಭಾಗದಲ್ಲಿ ಆಟೋ ನಿಲ್ದಾಣದ ಕೊರತೆಯನ್ನು ಮನಗಂಡಿದ್ದ ಶಾಸಕರು ತಮ್ಮ ವಿಶೇಷ ಅನುದಾನದಲ್ಲಿ ಇದನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ನೂತನ ಆಟೋ ನಿಲ್ದಾಣದ ಲೋಕಾರ್ಪಣೆ ಸಂದರ್ಭದಲ್ಲಿ ತಮ್ಮ ಸಂತೋಷವನ್ನು ಹಂಚಿಕೊಂಡ ಆಟೋ ಚಾಲಕರು ಶಾಸಕರಿಗೆ ಸನ್ಮಾನಿಸಿ ಧನ್ಯವಾದಗಳನ್ನು ಅರ್ಪಿಸಿದರು. ಸ್ಥಳದಲ್ಲಿದ್ದ ಆಟೋ ಚಾಲಕರು ಹಾಗೂ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಆಟೋ ಚಾಲಕರು ಹಗಲು ರಾತ್ರಿ ಜನಸಾಮಾನ್ಯರ ಸೇವೆಯಲ್ಲಿ ನಿರತರಾಗಿದ್ದು ಅವರಿಗೆ ಅನುಕೂಲ ಕಲ್ಪಿಸಿಕೊಡುವುದು ತನ್ನ ಹಾಗೂ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಅದರಂತೆಯೇ ಚಾಲಕರು ಸಹ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ವರ್ತಿಸಿ ಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನದ ಸಮಿತಿಯ ಅಧ್ಯಕ್ಷರಾದ ತೀತಿರ ಧರ್ಮಜ ಉತ್ತಪ್ಪ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಪಲ್ವಿನ್ ಪೂಣಚ್ಚ, ಗೋಣಿಕೊಪ್ಪ ಪಂಚಾಯಿತಿ ಅಧ್ಯಕ್ಷರಾದ ಪುಲ್ಲಚಂಡ ಪ್ರಮೋದ್ ಗಣಪತಿ, ಉಪಾಧ್ಯಕ್ಷೆ ಮಂಜುಳಾ, ಪಿಡಿಒ ತಿಮ್ಮಯ್ಯ, ಅಂಕಿತ್ ಪೊನ್ನಪ್ಪ, ಕೊಲ್ಲಿರ ಜಯ, ವಾಸು, ನಾಯಂದಿರ ಶಿವಾಜಿ, ಧ್ಯಾನ್ ಸುಬ್ಬಯ್ಯ, ಕುಸುಮ ಜೋಯಪ್ಪ, ಧನ್ಯ, ಗಣೇಶ ಕೆಎಂ, ಕಾಂಟ್ರಾಕ್ಟರ್ ಚೇರಂಡ ಮೋಹನ್ ಕುಶಲಪ್ಪ, ಮೋಹನ್, ಗ್ಯಾರಂಟಿ ಅನುಷ್ಠಾನದ ಸದಸ್ಯರಾದ ಖಲೀದ್ ಜೋಸೆಫ್, ಕುದಂಚಿರ ಮಂಜು ದೇವಯ್ಯ, ಆಯುಬ್, ಆಟೋ ಚಾಲಕರು ಪ್ರಮುಖರು ಉಪಸ್ಥಿತರಿದ್ದರು. ಬಹುಶಃ ಇದೊಂದು ಆಟೋ ನಿಲ್ದಾಣವನ್ನು ನಮ್ಮ ಶಾಸಕರು ನಮಗೆ ಕೊಟ್ಟಿದ್ದಾರೆ. ಅದು ಅವರ ಅಮ್ಮ ಒಂದು ಕನಸಾಗಿತ್ತು. ಅವರೊಂದು ಹೇಳಿಕೆ ಕೊಟ್ಟಿದ್ದು ನಮಗೆ. ನಮ್ಮ ಪಕ್ಷದೊಂದಿಗೆ ನನ್ನೊಂದಿಗೆ ಬೆರೆಯುವಂಥ ನಮ್ಮ ಥರ ಸೇವೆ ಮಾಡುವಂಥವರು ಆಟೋ ಚಾಲಕರು ಮತ್ತು ಮಾಲೀಕರು. ಅವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಾಗೆ ಅಂತ ಹೇಳ್ಕೊಂಡು ಅವರು ಮನೋಭಾವದಿಂದ ಇದೊಂದು ಕಾರ್ಯಕ್ರಮ ಹಾಕ್ಕೊಟ್ಟಿದ್ರು. ಹಾಗೆ ಎಲ್ಲ ಯಾವ ಆಟೋ ಸಂಘಗಳು ಎಲ್ಲರಲ್ಲಿ ಕೂಡ ಅವ್ರು ಮಾಡಿದ್ದಾರೆ. ಹಾಗೆ ಕೂಡ ನಮ್ಮ ಆಟೋ ಸಂಘದವರಿಗೆ ಒಳ್ಳೆಯ ಒಂದು ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಅವರೇನು ಆದೇಶ ಕೊಟ್ಟರೆ ಅದಕ್ಕೆ ಬದ್ಧ ಅಂತ ಹೇಳುತ್ತಾ, ಹಾಗೆ ಶಾಸಕರು ನಮ್ಮ ನೆಚ್ಚಿನ ಶಾಸಕರೇ, ಯಾರು ಏನೇನು ಕೂಡ ನಮ್ಮ ಶಾಸಕರೇ. ಆದರೆ ಒಂದೇ ಒಂದು ಕೋರಿಕೆ, ಕೆಲವೊಂದು ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಿದ್ದೀವಿ ಪಂಚಾಯತಿಂದ. ಅನುದಾನವನ್ನು ಕೊಡಿಸ್ಕೊಡ್ಬೇಕು ಅಂತೇಳಿ ನಾವು ಕೇಳುವಂಗಿಲ್ಲ. ಆದರೆ ನೀವು ಆದೇಶ ಮಾಡಬೇಕು. ಯಾಕೆಂದರೆ ನಾನು ಒಬ್ಬನೇ ಆಗೋದಿಲ್ಲ, ಆದೇಶ ಮಾಡಬೇಕು ನಮಗೆ. ನಮ್ಮ ಒಂದು ವಿಡಿಯೋ ಇದ್ದಾರೆ, ಅವರು ಸ್ವಲ್ಪ ಒಂದು ಹೀಗಾಗಿ ಪಾಪ ಕಾಂಟ್ರಾಕ್ಟರ್ ಇಲ್ಲೇ ಇದ್ದಾರೆ. ನಾವು ಆಶ್ವಾಸನೆ ಕೊಟ್ಟಿದ್ದೀವಿ, ಒಂದು ಹೆಚ್ಚಿನ ಅನುದಾನವನ್ನು ಕೊಡಿಸ್ಕೊಡ್ತೀವಿ, ಎಲ್ಲ ಮುಗಿಸ್ಕೊಡಿ ಅಂತ ಹೇಳ್ಕೊಂಡು ಎಲ್ಲ ಆಗ ಹೇಳ್ಬಿಟ್ಟು ರಕ್ಷೆ ಮಾಡಿದ್ದಾರೆ ಅವರು. ಇದನ್ನೆಲ್ಲ ಅದಕ್ಕಾಗಿ ದಯಮಾಡಿ ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಮಂಜುಳಮ್ಮನು ಕೂಡ ನಮ್ಮ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತ. ಮಂಜುಳಮ್ಮನೇ ಹಾಕಬೇಕು ಅಂತ ನಮ್ಮ ಈ ಒಂದು ಸಂಘ ಆಗುವಾಗ